ಇವಾಗ ಇದಕ್ಕೆ ಡೀಸೆಲ್ ಲೋಕೋಮೋಟಿವ್ ಇಲ್ಲ ಗುರು, ಎಲೆಕ್ಟ್ರಿಕ್ ಲೋಕೋಮೋಟಿವು. ಸೊ ಇವಾಗ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಹಿಸ್ಟ್ರಿ ಬಗ್ಗೆ. ನೀವು ನೋಡ್ಬೋದು ಒಂದು ದೃಶ್ಯ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಮತ್ತು ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಎರಡೂ ಜೊತೆಯಲ್ಲಿ ನಿಂತ್ಕೊಂಡಿದೆ. ಕೃಷ್ಣ ರಿವರ್. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ. ಸದ್ಯಕ್ಕೆ ನಾನು ತಿರ್ಗಾ ಬಂದುಬಿಟ್ಟಿದ್ದೀನಿ ನಮ್ಮ ಬೆಂಗಳೂರಿನ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ ಕೋಡ್ SBC. ಇಲ್ಲಿಂದ ನಾನು ಇವತ್ತು ತೊಗೊಂಬರ್ತಿರೋ ಟ್ರೈನ್ ಜರ್ನಿ. ಆಬ್ವಿಯಸ್ಲಿ ರೈಲ್ವೆ ಸ್ಟೇಷನ್ಗೆ ಬಂದರೆ ಟ್ರೈನ್ ಜರ್ನಿ ತಾನೇ ತೊಗೊಂಬರೋದು. ಸೊ ಟ್ರೈನ್ ಜರ್ನಿ ಇರೋದು ಟ್ರೈನ್ ನಂಬರ್ 16589 ನಂಬರಿಂದ ಗೊತ್ತಾಯ್ತಾ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನಮ್ಮ ಬೆಂಗಳೂರಿಂದ ಸಾಂಗ್ಲಿವರೆಗೂ ಹೋಗುತ್ತೆ. ಸೊ ನಿಮಗೆ ಈ ಟ್ರೈನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ಒಂದು ಇನ್ಫಾರ್ಮೇಷನ್ ಕೊಡಲಾ? ಇವಾಗ ಇದಕ್ಕೆ ಡೀಸೆಲ್ ಲೋಕೋಮೋಟಿವ್ ಇಲ್ಲ ಗುರು, ಎಲೆಕ್ಟ್ರಿಕ್ ಲೋಕೋಮೋಟಿವು. ಇದಕ್ಕಿಂತ ಮುಂಚೆ ಇದ್ರದ್ದು WDP 4D ಇಂಜಿನ್ ಇತ್ತು. ಇವಾಗ ನಿಮಗೆ ತೋರ್ಸೋಕೆ ಹೋದರೆ VAP 7 ಇಂಜಿನ್ ಗುರು. ಇಂಜಿನ್ ನಂಬರ್ 37730. ಇಲ್ಲಿ ನೀವು ನೋಡ್ಬೋದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ KSR ಬೆಂಗಳೂರು ಟು ಸಾಂಗ್ಲಿ. ನೋಡಿದ್ರಲ್ಲ, VAP 7 ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸಿಕ್ಬಿಟ್ಟಿದೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ. ಇದ್ರ ಹಿಸ್ಟ್ರಿ ಬಗ್ಗೆ ಎಲ್ಲ ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ನಾನು ತೊಗೊಂಬರ್ತಿರೋ ಸದ್ಯಕ್ಕೆ ಸ್ಲೀಪರ್ ಜರ್ನಿ, ಎಂಡ್ ಟು ಎಂಡ್ ಜರ್ನಿ ಇರುತ್ತೆ. ನಾನು ಆಲ್ರೆಡಿ ನಾರ್ತ್ ಸೀರೀಸಲ್ಲಿ ತುಂಬ AC ಆಡಾಯಿತು. ಇವಾಗ ಸ್ಲೀಪರ್ ಜರ್ನಿ ತೊಗೊಂಬರೋಣ. ಇದಕ್ಕೆ ಹೆಸರು ಹೆಂಗೆ ಬಂತು ರಾಣಿ ಚೆನ್ನಮ್ಮ ಅಂತ, ಇದಕ್ಕಿಂತ ಮೊದಲು ಏನು ಹೆಸರಿತ್ತಂತ, ಇದಕ್ಕಿಂತ ಮೊದಲು ಬೇರೆ ಹೆಸರಿತ್ತು, ಅದೆಲ್ಲ ನಿಮಗೆ ಮುಂದೆ ತಿಳಿಸೋಣ. ಸದ್ಯಕ್ಕೆ ಬನ್ನಿ ಹೋಗೋಣ ನಮ್ಮ ಬೋಗಿ ಹತ್ರ. ಇದು ಸದ್ಯಕ್ಕೆ ನೀವು ನೋಡ್ಬೋದು S4 ಕೋಚ್ ನಮ್ಮದು. ಇದರಲ್ಲೇ ಜರ್ನಿ ತೋರಿಸ್ತೀನಿ ಸೀಟೆಲ್ಲ ನಿಮಗೆ. ಸೊ ಇದು ನೋಡೋಕೆ ಹೋದರೆ ನೀವು ರೇಕ್ ಶೇರಿಂಗ್ ಟ್ರೈನ್ ನಮ್ಮದು. KSR ಬೆಂಗಳೂರಿಂದ ಸಾಂಗ್ಲಿಗೆ ಹೋಗುತ್ತೆ 16589. ತಿರ್ಗಾ ಸಾಂಗ್ಲಿಯಿಂದ KSR ಬೆಂಗಳೂರಿಗೆ ಬರುತ್ತೆ 16590 ಆಗಿ. ತಿರ್ಗಾ KSR ಬೆಂಗಳೂರಿಂದ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. KSR ಬೆಂಗಳೂರಿಂದ ಸಾಂಗ್ಲಿ ಹೋದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. KSR ಬೆಂಗಳೂರಿಗೆ ವಾಪಸ್ ಬಂದು ಬೆಳಗಾವಿಗೆ ಹೋದರೆ KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ 20653 ಟ್ರೈನ್ ನಂಬರು. ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 8 ಮೇಲೆ ನೀವು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನೋಡ್ಬೋದು. ಇಲ್ಲಿ ಸೈಡಲ್ಲಿ KSR ಬೆಂಗಳೂರು ನಾಂದೇಡ್ ಎಕ್ಸ್ಪ್ರೆಸ್ ಇದೆ. ಸೊ ಸ್ಲೀಪರ್ ಕೋಚು. ಇದರ ಜರ್ನಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬಂದರೆ ಪಕ್ಕ ಈ ಜರ್ನಿ ತೊಗೊಂಬರೋಣ, ಸ್ಲೀಪರಲ್ಲೇ ತೊಗೊಂಬರೋಣ, ಸರಿನಾ? ಕಮೆಂಟ್ ಮಾಡಿ. ಸೊ ಇದೇ ನಮ್ಮ ಸ್ಲೀಪರ್ ಕೋಚು, ಇದೇ ನನ್ನ ಸೀಟ್ ನಂಬರ್ 79. ಮತ್ತು ಮಾತಾಡೋಕೆ ಹೋದರೆ ಗುರು, ನಾನು ಆಲ್ರೆಡಿ ಒಳಗಡೆ ಬಂದೆ, ಯಾರೋ ನಮ್ಮ ಸೀಟ್ ಮೇಲೆ ಇದ್ದರು, ನಾನು ಎಬ್ಬರಿಸಿದೆ. ಸೀಟ್ ಡೌನ್ ಮಾಡಿದಾಗ ಕಾಕ್ರೋಚಸ್ ಗುರು, ವೀಡಿಯೋ ಬರ್ತಿರೋದು ನೋಡಿ. ಕಾಕ್ರೋಚಸ್ ಮೇಂಟೆನೆನ್ಸ್ ಏನು ಮಾಡ್ತಿರೋ ಗೊತ್ತಿಲ್ಲ. ಇದು ನೀವು ರೆಡ್ ಕೋಚಸ್ ನೋಡ್ತಿದ್ದೀರಲ್ಲ, ಇದನ್ನು LHB ಕೋಚಸ್ ಕರೀತಾರೆ. ಸೊ LHB ಕೋಚಸ್ದು ಮ್ಯಾಕ್ಸಿಮಮ್ ಸ್ಪೀಡ್ 130 ಇರುತ್ತೆ. ಮತ್ತು ಸ್ವಲ್ಪ ಸ್ಯಾಂಡ್ ಕಲರ್ ಇರೋದಲ್ಲ, ಬ್ರೌನ್ ಸ್ಯಾಂಡ್ ಕಲರ್ ಯೆಲ್ಲೋಯಿಶ್ ಥರ, ಅದು ICF ಕೋಚಸ್ಸು. ಇಲ್ಲಿ 130 ಇದ್ದರೆ ಅವ್ರದ್ರಲ್ಲಿ 110 ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಎಕ್ಸಾಕ್ಟ್ಲಿ 11 o'clockಗೆ ಹೊರಟ್ಬಿಟ್ಟಿದೆ. ಎಲ್ಲಿಂದ? ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. बैग नीचे रख सकते हो।
ನಾವು ತಲುಪಿಡಿ ನಮ್ಮ ಮೊದಲ ಕಮರ್ಷಿಯಲ್ ಸ್ಟಾಪ್ ಬಂದು ಯಶವಂತಪುರ ಜಂಕ್ಷನು. ಬೆಂಗಳೂರು ಸಿಟಿಯಿಂದ ಇಲ್ಲಿಗೆ ಮಾತ್ರ 6 ಕಿಲೋಮೀಟ್ರ್ ಡಿಸ್ಟೆನ್ಸು, ಬಟ್ 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಬಟ್ ಅಂದರೂ ಕೂಡ ನಮ್ಮ ಟ್ರೈನ್ 4 ಮಿನಿಟ್ಸ್ ಡಿಲೇ ಬಂದಿದೆ. ಸೊ 11:10ಗೆ ಬರುತ್ತೆ, 11:12 ಇಲ್ಲಿಂದ ಹೊರಟ್ಬಿಡುತ್ತೆ. 2 ನಿಮಿಷ ಸ್ಟಾಪ್ ಅಷ್ಟೇ ಇಲ್ಲಿ. ನೀವು ನೋಡೋಕೆ ಹೋದರೆ ನಮ್ಮ ರೈಲ್ವೆ ಸ್ಟೇಷನು, ಯಶವಂತಪುರ ರೈಲ್ವೆ ಸ್ಟೇಷನ್ ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ನೆಕ್ಸ್ಟ್ ಲೆವೆಲ್ಲೇ ಮಾಡ್ತಿದ್ದಾರೆ, ನೋಡೋಣ ಯಾವಾಗ ರೆಡಿ ಆಗುತ್ತೆ. ಇದು 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಯಶವಂತಪುರ ಜಂಕ್ಷನಿಂದ. ಸೊ ಇವಾಗ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಹಿಸ್ಟ್ರಿ ಬಗ್ಗೆ. ಹೆಸರು ಬಂದು ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ವಾ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಮೊದಲು ಇದ್ರ ಹೆಸರು ಕಿತ್ತೂರು ಎಕ್ಸ್ಪ್ರೆಸ್ ಅಂತ ಇತ್ತು. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ನೀವು ಕೇಳಿರ್ಬೋದು. ನಮ್ಮ ನಾರ್ತಲ್ಲಿ, ಲೈಕ್ ನಾನು ನಾರ್ತ್ ಹುಡುಗತಾನೆ, ಸೊ ನಮ್ಮ ನಾರ್ತಲ್ಲಿ ಏನು ಫೇಮಸ್ ಅಂದರೆ ಝಾನ್ಸಿಗೆ ರಾಣಿ ಲಕ್ಷ್ಮೀಬಾಯಿ. ಸೊ ಸೇಮ್ ನಮ್ಮ ಕರ್ನಾಟಕದಲ್ಲೂ ಹೇಳ್ತಾರೆ ಜನ ಕಿತ್ತೂರು ರಾಣಿ ಚೆನ್ನಮ್ಮ, ಲೈಕ್ ಶಿ ವಾಸ್ ಅ ಫ್ರೀಡಮ್ ಫೈಟರ್. ಅವರು ಬ್ರಿಟಿಷ್ ಜೊತೆ ಫೈಟ್ ಮಾಡಿದ್ರು. ಸೊ ಫಸ್ಟ್ ವಾರ್ ಅವ್ರು ಗೆದ್ದುಬಿಟ್ಟಿದ್ರು, ಲೈಕ್ ಬ್ರಿಟಿಷರ್ಸ್ ಅಗೇನ್ಸ್ಟ್ ಫೈಟ್ ಮಾಡಿದಾಗ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಅದಾದಮೇಲೆ ಹೆಸರು ಚೇಂಜ್ ಮಾಡಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಇಟ್ಬಿಟ್ರು. ಸದ್ಯಕ್ಕೆ ತುಂಬ ಲೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಆಲ್ರೆಡಿ ನಿಮ್ಗೆ ಗೊತ್ತಲ್ಲ 11 PM ಈ ಟ್ರೈನ್ ಹೊರಟದೆ. ಲೇಟ್, ಲೈಕ್ ಆಲ್ಮೋಸ್ಟ್ ನೈಟೇ ನೀವು ಹೇಳ್ಬೋದು. ಸೊ ಮಿಡ್ ನೈಟ್ ನೀವು ಹೇಳ್ಬೋದು ಆಲ್ಮೋಸ್ಟು. ಸೊ ಈಗ ಯಶವಂತಪುರ ಕ್ರಾಸು, ತುಮಕೂರು ಇವಾಗ ನೆಕ್ಸ್ಟ್ ಸ್ಟಾಪು. ಸೊ ತುಮಕೂರು ಎದ್ದಿರೋದು ಬೇಡ. ಅದಾದಮೇಲೆ ರೂಟ್ ಬಗ್ಗೆ ಮಾತಾಡೋಕೆ ಹೋದರೆ ತುಮಕೂರು, ತಿಪ್ಟೂರು, ಅದಾದಮೇಲೆ ಅರಸೀಕೆರೆ, ಕಾದೂರು, ಬೀರೂರು, ಅದಾದಮೇಲೆ ನಮ್ಮ ದಾವಣಗೆರೆ, ರಾಣಿಬೆನ್ನೂರು, ಹರಿಹರ, ಹಾವೇರಿ, ಅದಾದಮೇಲೆ ಹಂಗೆ ಹುಬ್ಳಿಗೆ ಹೋಗ್ಬಿಡತ್ತೆ. ಹುಬ್ಳಿ ಆದಮೇಲೆ ನಮ್ಮ ಧಾರವಾಡ, ಅದಾದಮೇಲೆ ಬೆಳಗಾವಿ, ಹಂಗೆ ರೂಟ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಬೆಳಗ್ಗೆ ನೋಡೋಣ. ಐ ಗೆಸ್ ನಾನು ಧಾರವಾಡ ಇಲ್ಲಾಂದರೆ ಹುಬ್ಳಿ, ಇಲ್ಲಾಂದರೆ ಧಾರವಾಡ, ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೆಳಗಾವಿ ಹತ್ರ ಬೆಳಗಾವಿ ಹತ್ರ ಎದ್ಬಿಡ್ತೀನಿ. ಸರಿ, ಮತ್ತೆ ಬೆಳಗ್ಗೆ ಸಿಗೋಣ. ಅಷ್ಟೊತ್ತಿಗೆ ಗುಡ್ ನೈಟ್ ಗುರುಗಳೇ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್. ನಮ್ಮ ಧಾರವಾಡಿಂದ ಹುಬ್ಳಿಗೆ ಎದೋಲಕ್ಕಾಗಲಿಲ್ಲ. ಸೊ ಧಾರವಾಡ ಎದ್ದೆ, ಅದು ಸ್ವಲ್ಪ ಮುಂದೆ ಎದೋಲ್ದೆ. ಸೊ ರೆಕಾರ್ಡಿಂಗ್ ಎಲ್ಲ ಮಾಡಿದೆ. ನೋಡೋಕೆ ಹೋದರೆ ಇಲ್ಲಿ ನೋಡಿ ನೀವು, ಗರೀಬ್ ನವಾಜ್ ಎಕ್ಸ್ಪ್ರೆಸ್ ನಿಂತ್ಕೊಂಡಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಸೊ ಇದು KSR ಬೆಂಗಳೂರಿಂದ ಅಜ್ಮೇರ್ಗೆ ಹೋಗ್ತಿದೆ. ಸೊ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಬರೋ ಟೈಮ್ ಇಲ್ಲಿ 6:28, ಬಟ್ ನಾವು ಬಂದಿದ್ದೀವಿ 6:37ಗೆ, ಅಪ್ರಾಕ್ಸಿಮೇಟ್ಲಿ 9 ಮಿನಿಟ್ಸ್ ಡಿಲೇ. ಮತ್ತು ಎಲ್ಲಾಗೋದ್ರೆ ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ. ಮತ್ತು ನಿದ್ದೆ ಬಂದಿಲ್ಲ ಗುರು, ಸೀರಿಯಸ್ ಆಗಿ. ಅದೇನಕ್ಕೆ ನಿದ್ದೆ ಬಂದಿಲ್ಲ ನಾನು ನಿಮ್ಗೆ ತಿಳಿಸ್ತಿದ್ದೀರಿ. ಹೇಳಕ್ಕೆ ಹೋದರೆ ಸುಮಾರು ಜನ ಡಿಬೋರ್ಡ್ ಮಾಡಿದ್ದಾರೆ ಧಾರವಾಡಲ್ಲಿ. ಓಹ್, ನಮ್ಮ ಟ್ರೈನ್ ಸಿಗ್ನಲ್ ಐತಿ ಇವಾಗ. ಇದು ನಾವು ಧಾರವಾಡಲ್ಲಿ ಗರೀಬ್ ನವಾಜ್ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮದು ಡಿಪಾರ್ಚರ್ ಇದಕ್ಕಿಂತ ಮೊದಲಿತ್ತು ಆ್ಯಕ್ಚುಲಿ. ಮತ್ತು ಹೇಳಕ್ಕೆ ಹೋದರೆ ನಮ್ಮ ಧಾರವಾಡಿಂದ 2 ವಂದೇ ಭಾರತ್ ಇದೆ ಆ್ಯಕ್ಚುಲಿ. ಒಂದು ಇಲ್ಲಿಂದ ಆರಿಜಿನೇಟ್ ಆಗುತ್ತೆ, ಇನ್ನೊಂದು ಟಚ್ ಮಾಡ್ಕೊಂಡು ಹೋಗುತ್ತೆ. ಅದು ಯಾವ್ಯಾವುದು ನೀವು ಕಮೆಂಟಲ್ಲಿ ತಿಳಿಸ್ಬಿಡಿ.
ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸದ್ಯಕ್ಕೆ ರೀಚ್ ಆಗಿದೆ ಅಲ್ನಾವರ್ ಇಲ್ಲಿ ಜಂಕ್ಷನ್ಗೆ. ಆ್ಯಕ್ಚುಲಿ ಇದು ಜಂಕ್ಷನ್ ಏನಕ್ಕೆ ಅಂತಾರಂದರೆ ಇಲ್ಲಿಂದ ಒಂದು ಲೈನ್ ನಮ್ಮದು ಧಾರವಾಡ ಕಡೆಯಿಂದ ಬರ್ತಿದೆ, ಇನ್ನೊಂದು ಇಲ್ಲಿಂದ ಲೋಂಡಾ ಜಂಕ್ಷನ್ ಕಡೆ ಹೋಗ್ತಿದೆ, ಇನ್ನೊಂದು ಇಲ್ಲಿಂದ ಒಂದು ಲೈನು ದಾಂಡೇಲಿಗೆ ಹೋಗುತ್ತೆ. ಡಿಸ್ಟೆನ್ಸ್ ಮಾತಾಡೋಕೆ ಹೋದರೆ ದಾಂಡೇಲಿಗೆ ಅಪ್ರಾಕ್ಸಿಮೇಟ್ಲಿ 26 ಕಿಲೋಮೀಟರ್ಸ್. ಅದಾದಮೇಲೆ ನಮ್ಮ ಲೋಂಡಾ ಜಂಕ್ಷನ್ 34, ಧಾರವಾಡಿಗೆ 37 ಅಪ್ರಾಕ್ಸಿಮೇಟ್ಲಿ. ಅದಾದಮೇಲೆ ನಮ್ಮ ಹುಬ್ಳಿಗೆ 57 ಕಿಲೋಮೀಟರ್ಸ್ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ. ಸೊ ನೋಡೋಕಾದ್ರೆ ಹಿಂಗೆ ಕಾಣಿಸೋದು ನಮ್ಮ ಅಲ್ನಾವರ್ ಜಂಕ್ಷನ್. ಪಬ್ಲಿಕ್ಗಳೆಲ್ಲ ಅಲ್ನಾವರಲ್ಲಿ ಡಿಬೋರ್ಡ್ ಮಾಡಿದ್ದಾರೆ. ಸೊ ದಾವಣಗೆರೆ ಆದಮೇಲೆ ಪಬ್ಲಿಕ್ ಡಿಬೋರ್ಡ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ನಮ್ಮದು ಸಿಗ್ನಲ್ ಆಯಿತು. ಸೊ ಇದು ನಾವು ಡಿಪಾರ್ಟ್ ಆಗಿದ್ದೀವಿ ಅಲ್ನಾವರ್ ಜಂಕ್ಷನಿಂದ. ಸೊ ಇಲ್ಲಿ ಬರೋ ಟೈಮು 7:09, 1 ಮಿನಿಟ್ ಸ್ಟಾಪ್ ಅಷ್ಟೇ. ಬಟ್ ನಾವು ಬಂದಿದ್ದೀವಿ 7:19, 10 ಮಿನಿಟ್ಸ್ ಡಿಲೇ ಇಲ್ಲಿ. ಇದು ನೀವು ದಾಂಡೇಲಿ ಸಪ್ರೇಷನ್ ಲೈನ್ ನೋಡ್ಬೋದು ಇಲ್ಲಿ. ಧಾರವಾಡಲ್ಲಿ ಹೇಳ್ತಿದ್ನಲ್ಲ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂತ. ನಿದ್ದೆನೇ ಇಲ್ಲ ಗುರು ಅಂದ್ಕೊಂಬಿಡಿ ನೀವು. ಏನಕ್ಕಂದರೆ ಫಸ್ಟ್ ಆಫ್ ಆಲು ನಾನಿರೋದು ಸೈಡ್ ಲೋವರಲ್ಲಿ. ಇದು 6 ಫೀಟು ಲೈಕ್ ಹೈಟೆಡ್ ಪೀಪಲ್ಗೆ ಇದು ಇಲ್ಲವೇ ಇಲ್ಲ. ಲೈಕ್ ಫುಲ್ ಕಾಲು ಸ್ಟ್ರೆಚ್ ಮಾಡೋಕ್ಕೆ ಆಗೋಲ್ಲ, ನಾವು ಫೋಲ್ಡ್ ಮಾಡ್ಕೊಂಡೇ ಇರಬೇಕು. ಮತ್ತು ನೀವು ನೋಡೋಕೆ ಹೋದರೆ ಇದು ನಂದು ಎಂಡ್ ಸೀಟು. ಸೊ ಎಂಡ್ ಸೀಟ್ ಆಗಿರೋದ್ರಿಂದ ನಾನು ಬ್ಯಾಗ್ ಇದು ಕಡೆ ಇಕ್ಕಾಗಲ್ಲ, ಬ್ಯಾಗ್ ನಂದು ಹತ್ತು ಕಡೆನೇ ಇರಬೇಕು. ಸೊ ಬ್ಯಾಗ್ ಹತ್ತು ಕಡೆ ಇದ್ದರೆ ನಂದು ಹೆಡ್ಡು ಹತ್ತು ಕಡೆನೇ ಇರಬೇಕು, ಹೆಡ್ ಕೆಳಗಡೆನೇ ಬ್ಯಾಗ್ ಇಟ್ಕೊತೀನಿ. ಯಾಕಂದರೆ ಆಬ್ವಿಯಸ್ಲಿ ಸೆಕ್ಯೂರಿಟಿ ರೀಸನ್ಸ್ಗಿಂತ ಲೈಕ್ ಇಟ್ಕೊಳ್ಲೇಬೇಕಾಗತ್ತೆ. ಇದು ಕಡೆ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಲ್ಲ, ಪಕ್ಕದಲ್ಲೇ ಇಲ್ಲಿ ಗೇಟ್ ಇದೆ. ಸೊ ಯಾರು ಬೇಕಾದರೂ ಎಳ್ಕೊಂಡು ಹೋಗ್ಬೋದು ಅದಕ್ಕೆ. ಸೊ ಅಲ್ಲಿ ಇಟ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಅಲ್ಲಿ ವಾಶ್ರೂಮ್ ಲೈಟು ಮತ್ತು ಇಲ್ಲಿ ಲೈಟೆಲ್ಲ ಇದೆ. ಸೊ ಈ ಲೈಟೆಲ್ಲ ಹತ್ತು ಕಡೆ ಫೇಸ್ ಇದ್ದರೆ ಡೈರೆಕ್ಟಾಗಿ ಕಣ್ಣಿಗೆ ಹೊಡಿಯುತ್ತೆ. ಸೊ ಆ ಕಣ್ಣಿಗೆ ಹೊಡಿಯೋದ್ರಿಂದ ನಿದ್ದೆನೇ ಇಲ್ಲ ಅದು. ಅದಾದ್ಮೇಲೆ ನಾನು ಫ್ಯಾನ್ ಆನ್ ಮಾಡಿದೆ, ಯಾರೋ ಅದು ಅಪ್ಪ ಮೇಲೆ ಮಲ್ಕೊಂಡಿದ್ದ, ಫ್ಯಾನ್ ಆಫ್ ಮಾಡಿಬಿಡ್ತಿದ್ದ. ಅದೇನು ಗುರು ನನಗೆ ಅರ್ಥ ಆಗೋದೇ ಇಲ್ಲ. ಅವನ ಮೇಲೆ ಚಳಿ ಹೊಡಿತು, ನನ್ನ ಕೆಳಗೆ ಇಲ್ಲಿ ಲೈಕ್ ವಾರ್ಮ್ ಆಗ್ತಿತ್ತು. ಸೊ ಅದಕ್ಕೆ ನಿದ್ದೆನೇ ಇಲ್ಲ ಗುರು ಅದು ಅನ್ಕೊಂಬಿಡಿ ನೀವು. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಸದ್ಯಕ್ಕೆ ರೀಚ್ ಆಗಿಬಿಟ್ಟಿದೆ ಲೋಂಡಾ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ ಇಲ್ಲಿಂದ 1 ಪಾಯಿಂಟ್ ಮಡ್ಗಾವಿ ಹೋಗಿದೆ, ಇನ್ನೊಂದು ಬೆಳಗಾವಿಗೆ ಹೋಗಿದೆ, ಇನ್ನೊಂದು ನಾವು ಬರ್ತಿರೋದು ಧಾರವಾಡ ಕಡೆಯಿಂದ. ಮತ್ತು ಕಿಲೋಮೀಟ್ರ್ ಮಾತಾಡೋಕೆ ಹೋದರೆ ಇಲ್ಲಿಂದ ದೂಧಸಾಗರ್ ವಾಟರ್ ಫಾಲ್ಸ್ 39 ಕಿಲೋಮೀಟರ್ಸು, ದಾಂಡೇಲಿ 60 ಕಿಲೋಮೀಟರ್ಸು, ಮತ್ತು ಮಡ್ಗಾವಿಲಿಂದ 84 ಕಿಲೋಮೀಟರ್ಸು, ಮತ್ತು ಬೆಳಗಾವಿ 52 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಿರೋದು. ಐ ಹೋಪ್ ಈ ಅನೌನ್ಸ್ಮೆಂಟಲ್ಲಿ ನಿಮಗೆ ಕೇಳಿಸಿರೋದು ನನ್ನ ವಾಯ್ಸು. ನಾವು ಹೊರಟ್ಬಿಟ್ಟಿದ್ದೀವಿ ಲೋಂಡಾ ಜಂಕ್ಷನಿಂದ. ಸೊ ಬರೋ ಟೈಮಿಂಗ್ 7:50 ಮತ್ತು 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ ಇಲ್ಲಿಂದ. ನಾವು 10 ಮಿನಿಟ್ಸ್ ಡಿಲೇಯಿಂದನೇ ಹೊರಡ್ತಿದ್ದೀವಿ ಅವಾಗಿಂದ. ಮತ್ತು ಹೇಳೋಗೋದ್ರೆ ಸುಮಾರು ಜನ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ಗೋವಾಗೆ ಯಾರು ಹೋಗ್ತಾರಲ್ಲ ಅವ್ರು ಇಲ್ಲಿ ಡಿಬೋರ್ಡ್ ಮಾಡಿ ಇಲ್ಲಿಂದ ಗೋವಾ ಕಡೆಗೆ ಬೇರೆ ಟ್ರೈನ್ ಇಲ್ಲಾಂದರೆ ಬೇರೆ ಯಾವುದೋ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನೋಡ್ಬಿಟ್ಟು ಹೋಗ್ಬಿಡ್ತಾರೆ.
ಈಗ ಸದ್ಯಕ್ಕೆ ನಮ್ಮ ಟ್ರೈನ್ ರೀಚ್ ಆಗಿದೆ ಖಾನಾಪುರ್ ರೈಲ್ವೆ ಸ್ಟೇಷನ್ಗೆ. ಸೊ ನಾವು 15 ಮಿನಿಟ್ಸ್ ಡಿಲೇ ಓಡ್ತಿದ್ದೀವಿ. ಇದಾದಮೇಲೆ ಡೈರೆಕ್ಟ್ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್. ಅದಕ್ಕೆ ನಾವು ತಲುಪಿಟ್ಟಿದ್ದೀವಿ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 8:50, 5 ಮಿನಿಟ್ಸ್ ಸ್ಟಾಪ್. ಇಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ಅದೇ 10-11 ಮಿನಿಟ್ಸ್ ಡಿಲೇಯಲ್ಲಿ ಓಡ್ತಿದ್ದೀವಿ. ಮತ್ತು ನೋಡೋಕೆ ಹೋಗ್ಬೇಕು, ಹೆವಿ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಇದು ನೋಡಿ ಬೆಳಗಾವಿ ರೈಲ್ವೆ ಸ್ಟೇಷನ್ನು ಸಕ್ಕದಾಗಿ ಕಾಣಿಸ್ತಿದೆ. ಮತ್ತು ನಾನು ಆ್ಯಕ್ಚುಲಿ 2 ಟ್ರೈನ್ ಕ್ರಾಸಿಂಗ್ಸ್ ಮಿಸ್ ಮಾಡಿಬಿಟ್ಟೆ. ನಾನು ಗೇಟ್ ಇದು ಕಡೆ ಇದ್ದೆ, ಸ್ವಲ್ಪ ಜನ ಆಕ್ಯುಪೈಡ್ ಅದು ಕಡೆ ಇದ್ದರು. ಬೆಳಗಾವಿ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ಒಂದು ಕ್ರಾಸಿಂಗ್, ಇನ್ನೊಂದು ವಿಶ್ವಮಾನವ ಕ್ರಾಸಿಂಗ್ ಮಿಸ್ ಆಯ್ತು ಗುರು. ಇವಾಗ ಕೋಚ್ ಕಾಂಪೋಸಿಷನ್ ಬಗ್ಗೆ ಮಾತಾಡೋಕೆ ಹೋದರೆ, ನಿಮಗೆ KSR ಬೆಂಗಳೂರಿಂದ ಸಾಂಗ್ಲಿಗೆ ಹೋದರೆ ನಿಮಗೆ ಮುಂದೆ 2 ಜನರಲ್ ಕ್ಲಾಸ್ ಸಿಕ್ಬಿಡುತ್ತೆ. ಅದಾದಮೇಲೆ ಒಂದು ಥರ್ಡ್ AC ಎಕನಾಮಿ ಅಟ್ಯಾಚ್ ಇರುತ್ತೆ. ಅದಾದಮೇಲೆ ನಿಮಗೆ ಫಸ್ಟ್ AC, ಸೆಕೆಂಡ್ AC ಒಂದೊಂದು ಕೋಚ್ ಸಿಗುತ್ತೆ. 4 ಥರ್ಡ್ AC ಸಿಗುತ್ತೆ. ಅದಾದಮೇಲೆ ನಿಮಗೆ 10 ಸ್ಲೀಪರ್ ಕ್ಲಾಸ್ ಸಿಗ್ಬಿಡುತ್ತೆ. ಮತ್ತು ತಿರ್ಗಾ ಲಾಸ್ಟಲ್ಲಿ ಇನ್ನೊಂದು ನಿಮಗೆ ಜನರಲ್ ಕ್ಲಾಸ್ ಸಿಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ 4 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಬೆಳಗಾವಿ ರೈಲ್ವೆ ಸ್ಟೇಷನಿಂದ. ಹೋದರೆ ಇಲ್ಲಿ ನಮ್ಮ ಟ್ವಿನ್ ರೇಕ್ ನಿಂತ್ಕೊಂಡಿದೆ. ಸಾಂಗ್ಲಿ KSR ಬೆಂಗಳೂರು ಬೆಳಗಾವಿ. ಐ ಗೆಸ್ ಇದು KSR ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇದು. ಬಟ್ ಟ್ವಿನ್ ರೇಕ್ ಇದು ಸೇಮ್ ನಮ್ಮದೇ ರೇಕು. ನಾವು ಸದ್ಯಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ನು. ಫೈನಲಿ ಬೈ ಕಾಫಿ ಬಂತು. ಬೆಳಗಿಂದ ಅವ್ರು ಚಾಯ್ ಸೆಲ್ ಮಾಡಿ ಅಂತ ತಲೆ ಕೆಡಿಸ್ಬಿಟ್ಟಿದ್ರು. ಕಾಫಿ ಬಂತು ಮತ್ತು ನಾವು ತಲುಪಿದ್ದೀವಿ ಗೋಕಾಕ್ ರೋಡ್ಗೆ. 1 ನಿಮಿಷ ಸ್ಟಾಪಲ್ಲೇ ಅಷ್ಟೇ. ಇಲ್ಲಿ
ಇದು ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಗೋಕಾಕ್ ರೋಡಿಂದ. ಮತ್ತು ನಾನು ಆ್ಯಕ್ಚುಲಿ ಕೇಳ್ಪಟ್ಟೆ, ಇಲ್ಲೇ ನಮ್ಮ ಕೋ ಪ್ಯಾಸೆಂಜರ್ ಇದ್ದರು, ಅವ್ರು ಹೇಳ್ತಿದ್ರು ಗೋಕಾಕ್ ರೋಡ್ ಹತ್ರ ಯಾವುದೋ ಗೋಕಾಕ್ ವಾಟರ್ ಫಾಲ್ ಇದೆ. ನನಗಂತೂ ಐಡಿಯಾ ಇಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಕಾಫಿ ಅಂತೂ ಗುರು ಬೇರೆ ಸಕ್ಕರೆ ಇತ್ತು, ಕಾಫಿ ಸೀನು ಇದ್ದಿಲ್ಲ ಅದರಲ್ಲಿ, ಬೇರೆ ಸಕ್ಕರೆ ತುಂಬಿಸಿದ ಅಷ್ಟೇ ಅದರಲ್ಲಿ. ಘಾಟ್ ಪ್ರಭಾ ರಿವರ್. ನೀವು ಘಾಟ್ ಪ್ರಭಾ ರಿವರ್ ನೋಡಿದ್ರಿ. ಆ್ಯಕ್ಚುಲಿ ಆ ರಿವರು ಡಿವೈಡ್ ಇತ್ತು, ಲೈಕ್ ತ್ರೀ ಸೆಕ್ಷನ್ಸ್ ಇತ್ತು ರಿವರ್ದು. ಸೊ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾರಾದರೂ ಇಲ್ಲಿಂದ ನೋಡ್ತಿದ್ರೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸ್ಬಿಡಿ ಏನಕ್ಕೆ 3 ಡಿವಿಷನ್ ಇತ್ತಂತ. ಪ್ರಭಾ ರಿವರ್ ಬಂದಿತ್ತಲ್ಲ, ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಡ್ಯಾಮ್ ಇದೆ ಅಂತೆ. ನಮ್ಮ ಕೋ ಪ್ಯಾಸೆಂಜರ್ ಇವಾಗ ಹೇಳಿದ್ರು, ನೆನ್ನೆ ರಾತ್ರಿ ಅವ್ರು ಹೇಳಿದ್ರು ರೈಟ್ ಸೈಡಲ್ಲಿ ಬರುತ್ತಂತ. ಸೊ ನಾನು ರೈಟ್ ಸೈಡಲ್ಲಿ ವೆಯ್ಟ್ ಮಾಡ್ತಿದ್ದೆ, ಬಟ್ ಇವಾಗ ಅವ್ರು ಹೇಳಿದ್ರು ಇಲ್ಲ, ಅದು ಲೆಫ್ಟ್ ಸೈಡಲ್ಲಿ ಬಂತು, ಮಿಸ್ಟೇಕ್ ಆಯ್ತಂತ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರಾವೆಲ್ ಮಾಡಿದಾಗ ನೋಡೋಣ ಡ್ಯಾಮು. ಸೊ ಇದು ಸದ್ಯಕ್ಕೆ ನಾವು ತಲುಪಿಟ್ಟಿದ್ವಿ ಘಾಟ್ ಪ್ರಭಾ ರೈಲ್ವೆ ಸ್ಟೇಷನ್ಗೆ. ಸೊ ಇದು ಬರೋದು SWR ಝೋನಲ್ಲಿ, ಡಿವಿಷನ್ ಬಂದು ಹುಬ್ಳಿ ಇದ್ರದ್ದು. ಅದಾದಮೇಲೆ ಮಾತಾಡೋಕೆ ಹೋದರೆ ಘಾಟ್ ಪ್ರಭಾ ರಿವರ್ ಆಗಿದ ತಕ್ಷಣ ಇದು ಘಾಟ್ ಪ್ರಭಾ ರೈಲ್ವೆ ಸ್ಟೇಷನ್ ಬರುತ್ತೆ. ಮತ್ತು ಬರೋ ಟೈಮಲ್ಲಿ 9:57, ನಾವು ಬಂದಿದ್ದೀವಿ 10:07ಗೆ. ಅದೇ 10 ಮಿನಿಟ್ಸ್ ಡಿಲೇ, 8-10 ಮಿನಿಟ್ಸ್ ಡಿಲೇ ನಾವು ನಡೀತಾ ಇದ್ದೀವಿ. ಮತ್ತು ಇಲ್ಲಿರೋ ಸ್ಟಾಪು ಮಾತ್ರ 2 ನಿಮಿಷ ಅಷ್ಟೇ. ನಾವಿಲ್ಲಿ ಹೋಗ್ಬಿಟ್ಟಿದ್ದೀವಿ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಚಿಕ್ಕೋಡಿ ರೋಡ್ ರೈಲ್ವೆ ಸ್ಟೇಷನ್ಗೆ. ಇದು ನಮ್ಮ ಟ್ರೈನ್ದು ರಾಯಬಾಗ್ ಸ್ಟೇಷನಲ್ಲೂ ಸ್ಟಾಪ್ ಇತ್ತು, ಬಟ್ ನಾನು ಕವರ್ ಮಾಡೋಕ್ಕಾಗಲಿಲ್ಲ. ಸದ್ಯಕ್ಕೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ರಾಯಬಾಗ್ ರೈಲ್ವೆ ಸ್ಟೇಷನ್ ಇಂದ. ಚಿಂಚ್ಲಿ ರೈಲ್ವೆ ಸ್ಟೇಷನ್ಗೆ ತಲುಪಿದ್ದೀವಿ. ಇಲ್ಲಿ ಶ್ರೀ ಮಾಯಕ್ಕ ದೇವಿ ದೇವಸ್ಥಾನ ಇದೆ. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದು ನನಗೆ ಸ್ವಲ್ಪ ಹೊಸದು ಇನ್ಫಾರ್ಮೇಷನ್. ಚಿಂಚ್ಲಿ ರೈಲ್ವೆ ಸ್ಟೇಷನ್ ಹತ್ರ ಸುಮಾರು ಹೊತ್ತು ನಿಂತಿದೆ ನಮ್ಮ ಟ್ರೈನು. ಆಲ್ಮೋಸ್ಟ್ 5 ಮಿನಿಟ್ಸ್ಗಿಂತ ಜಾಸ್ತಿ ಆಯಿತು, 5 to 7 ಮಿನಿಟ್ಸ್ಗಿಂತ ಜಾಸ್ತಿ ಆಯಿತು, ಇನ್ನೂ ಸಿಗ್ನಲ್ ಇಲ್ಲ. ನಮ್ಮ ಟ್ರೈನ್ ಸದ್ಯಕ್ಕೆ ಖಾಲಿ ಆಗ್ತಾ ಖಾಲಿ ಬಂದುಬಿಟ್ಟಿದೆ. ಹುಬ್ಳಿಯಿಂದ ಸ್ಟಾರ್ಟ್ ಆಯಿತು. ದಾವಣಗೆರೆನೂ ಸ್ವಲ್ಪ ಜನ ಇದ್ದರು, ಬಟ್ ಹುಬ್ಳಿ ಮ್ಯಾಕ್ಸಿಮಮ್ಮು. ಅಲ್ಲಿಂದ ಧಾರವಾಡ ಅಲ್ಲಿ ಹಂಗೆ ಬರ್ತಾ ಖಾಲಿ ಆಗಿದ್ರು. ತಿರ್ಗಾ ಬೆಳಗಾವಿಯಲ್ಲಿ ಸ್ವಲ್ಪ ಜನ ಹತ್ತಿದ್ರು, ಹಂಗೆ ತಿರ್ಗಾ ಖಾಲಿ ಆಗ್ತಾ ಬಂದರು. ಇವಾಗ ಇಂಟೀರಿಯರ್ಸ್ ತೋರಿಸ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು. ಸೊ 3 ಈ ಕಡೆ 3 ಈ ಕಡೆ, ಸೊ 3:3 ಇರುತ್ತೆ. ಮತ್ತು ಚಾರ್ಜಿಂಗ್ ಸಾಕೆಟ್ ನಿಮ್ಗೆ ಸಿಗ್ಬಿಡುತ್ತೆ 3, 6 ಸೀಟಿಗೆ 3. ಇಲ್ಲೊಂದು ಮಿರರ್ ಸಿಗುತ್ತೆ. ಮತ್ತು ಸೈಡ್ ಲೋವರು, ಸೈಡ್ ಅಪ್ಪರು. ಸಾಕೆಟ್ ಬೇರೆ ಕೆಳಗೆ ಅವ್ರಿಗೆ ಮಾತ್ರ ಇರುತ್ತೆ, ಅಪ್ಪರ್ ಅವ್ರಿಗೆ ಚಾರ್ಜಿಂಗ್ ಸಾಕೆಟ್ ಇಲ್ಲ. ಫ್ಯಾನ್ ಆನ್ ಇದೆ, ಪಕ್ಕದವ್ರ ಫ್ಯಾನ್ ಆನ್ ಇದೆ. ಸೊ ಇದೆ ನಮ್ಮ ಸ್ಲೀಪರ್ ಇಂಟೀರಿಯರ್ಸ್ ಗುರು.
ಇದು ಚಿಂಚ್ಲಿ ಸ್ಟೇಷನ್ ಹತ್ರ ನಮ್ಮ ಕ್ರಾಸಿಂಗ್ ಆಗ್ತಿದೆ ಸದ್ಯಕ್ಕೆ ಮಿರಾಜ್ ಬೆಳಗಾವಿ ಪ್ಯಾಸೆಂಜರ್ ಟ್ರೈನ್ ಜೊತೆ ಫುಲ್ ಅನ್ರಿಸರ್ವ್ಡ್ ಕೋಚು. ಐ ಗೆಸ್ ಇನ್ನೂ ನಮ್ಮ ಟ್ರೈನ್ನ ಬಿಡಲ್ಲ. ಅದಕ್ಕೆ ನಾವು ಇನ್ನೂ ಚಿಂಚ್ಲಿ ಸ್ಟೇಷನ್ ಹತ್ರನೇ ಇದ್ದೀವಿ. ಆಲ್ಮೋಸ್ಟ್ 25 ಮಿನಿಟ್ಸ್ ಆಗಿದೆ. ಇನ್ನೂ 25 to 30 ಮಿನಿಟ್ಸ್ ಆಗತ್ತಂತೆ. ಅಲ್ಲಿ ಕೇಳಿದಾಗ ನಾನು ಇಲ್ಲಿ ಪಾಯಿಂಟ್ಸ್ ಮ್ಯಾನ್ ಹತ್ರ ಅವ್ರು ಹೇಳ್ತಿದ್ದಾರೆ ಮುಂದೆ ಆ್ಯಕ್ಚುಲಿ ಎಲ್ಲೋ ಬ್ರಿಡ್ಜ್ ಸೆಟ್ ಮಾಡ್ತಿದ್ದಾರಂತೆ, ಬ್ರಿಡ್ಜು. ಸೊ ಅದಕ್ಕೋಸ್ಕರ ಇನ್ನೂ ಲೇಟ್ ಆಗುತ್ತೆ. ಮತ್ತು ನಮ್ಮ ಹಿಂದೆ ಇನ್ನೂ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಇದೆ, ಲೈಕ್ KSR ಬೆಂಗಳೂರಿಂದ ಅಜ್ಮೀರ್ಗೆ ಹೋಗ್ತಿದೆಯಲ್ಲ, ಸೊ ಅದು ಹಿಂದೆ ಎಲ್ಲೋ ನಿಂತ್ಕೊಂಡಿರುತ್ತೆ. ಸೊ ಇದು ಅಜ್ಮೇರ್ ಬಂದುಬಿಟ್ಟಿದೆ ಗರೀಬ್ ನವಾಜ್ ಎಕ್ಸ್ಪ್ರೆಸ್ಸು. ನಿಮ್ಗೆ ಅನಿಸ್ತಿರ್ಬೋದು ಇದು ಹೋಗುತ್ತೆ ನಮ್ಗೆ ಓವರ್ಟೇಕ್ ಮಾಡಿ, ಬಟ್ ಓವರ್ಟೇಕ್ ಮಾಡಿ ಹೋಗಲ್ಲ. ಇದು ಸಿಗ್ನಲ್ ಇಲ್ಲ ಇದಕ್ಕೂ, ಇದು ಇಲ್ಲಿ ನಿಂತ್ಕೊಳತ್ತೆ. ನೀವು ನೋಡ್ಬೋದು ಒಂದು ದೃಶ್ಯ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಮತ್ತು ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಎರಡೂ ಜೊತೆಯಲ್ಲಿ ನಿಂತ್ಕೊಂಡಿದೆ. ಈಗ ನೋಡೋಣ ಫಸ್ಟ್ ಅದನ್ನು ತೆಗಿತಾರೋ ನಮ್ಮನ್ನ ತೆಗಿತಾರೋ ಇಲ್ಲಿಂದ ಅಂತ. ಇದು ಸದ್ಯಕ್ಕೆ ಅಜ್ಮೇರಿನ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಹೊರಟ್ಬಿಟ್ಟಿದೆ. ಸೊ ಇದನ್ನು ನಾವು ಧಾರವಾಡಲ್ಲಿ ಓವರ್ಟೇಕ್ ಮಾಡಿದ್ರೆ ಇದು ಚಿಂಚ್ಲಿಯಲ್ಲಿ ನಮ್ಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಸೊ ಅದು 2 ಸೆಕ್ಷನ್ ಆದಮೇಲೆ ನಮಗೆ ಅಲೋ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಆದಮೇಲೆ. ಇದು ಆಲ್ಮೋಸ್ಟ್ 1 hour 20 minutes ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಚಿಂಚ್ಲಿ ರೈಲ್ವೆ ಸ್ಟೇಷನಿಂದ ಗುರು. ಮತ್ತು ಅಜ್ಮೇರ್ ಗಾಡಿ ಹೋಯ್ತಲ್ಲ ಅದರಿಂದ ಆಲ್ಮೋಸ್ಟ್ 15 to 20 minutes ಗ್ಯಾಪ್ ಆಯಿತು, ಆದಮೇಲೆ ಹೊರಡ್ತಿದ್ದೀವಿ. ಇದು ನೀವು ಕುಡಾಚಿ ರೈಲ್ವೆ ಸ್ಟೇಷನ್ ನೋಡ್ಬೋದು. ಸೊ ಕುಡಾಚಿ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಕೆಲಸ ನಡೀತಿದೆ, ಅದಕ್ಕೆ ಐ ಗೆಸ್ ನಿಲ್ಲಿಸಿದ್ರು ಇವರು. ಝೂಮ್ ಮಾಡಿದ್ರೆ ನಾನು ನೋಡಿ ಅಲ್ಲಿ ಫುಟ್ ಓವರ್ ಬ್ರಿಡ್ಜು, ಸೊ ಅಲ್ಲೇ ಕೆಲಸ ನಡೀತಿತ್ತು, ಅದಕ್ಕೆ ಇದೇ ಫುಟ್ ಓವರ್ ಬ್ರಿಡ್ಜಿಂದ ನಿಲ್ಲಿಸಿದ್ರು ಎಲ್ಲ ಟ್ರೈನಲ್ಲಿ. ಸೊ ನೀವು ನೋಡ್ಬೋದು ಅಲ್ಲಿ ಕೆಲಸ ನಡೀತಿದೆ ಬ್ರಿಡ್ಜ್ ಮೇಲೆ. ಕೃಷ್ಣಾ ರಿವರ್ ಇದು ನಾವು ಸದ್ಯಕ್ಕೆ ತಲುಪಿಟ್ಟಿದ್ದೀವಿ ಉಗರ್ ಖುರ್ದ್ ರೈಲ್ವೆ ಸ್ಟೇಷನ್ಗೆ. ಸೊ ನಮ್ಮ ಕರ್ನಾಟಕದಲ್ಲಿ ಇದು ಲಾಸ್ಟ್ ರೈಲ್ವೆ ಸ್ಟೇಷನ್ ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು. ಹೇಳಕ್ಕೆ ಹೋದರೆ ಇದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು 165-83-89 ಬಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡಕ್ಕೂ ಸರ್ವ್ ಮಾಡುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಇದು ಬಂದು ಲಾಸ್ಟ್ ರೈಲ್ವೆ ಸ್ಟೇಷನ್ ಈ ಟ್ರೈನ್ಗೆ.
Welcome to Maharashtra. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ತಲುಪಿದೆ ಮಿರಾಜ್ಗೆ. ಇದಕ್ಕಿಂತ ಮೊದಲು ಉಗರ್ಕುರ್ದು ಬಂದು ಸ್ಟೇಷನ್ ಬಂದಿದ್ದಲ್ಲ, ಅದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ದು ಲಾಸ್ಟ್ ಸ್ಟೇಷನು, ಮತ್ತು ಈಗ ಎಕ್ಸ್ಪ್ರೆಸ್ದು ಅದಾದಮೇಲೆ ಮತ್ತೆ ಡಿವಿಷನ್ ಹುಬ್ಳಿದು ಲಾಸ್ಟು. ಮಿರಾಜ್ ಜಂಕ್ಷನು ಇಲ್ಲಿಂದ ಸೆಂಟ್ರಲ್ ರೈಲ್ವೆ ಝೋನು ಮತ್ತು ಪುಣೆ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಅದಾದಮೇಲೆ ಮಾತಾಡೋಕೆ ಹೋದರೆ ನಾವು 40 to 45 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಸಾಂಗ್ಲಿವರೆಗೂ ಹೋಗಬೇಕಿತ್ತು, ಬಟ್ ಇಲ್ಲಿಂದ ಬೇರೆ ಏನೋ ಪ್ಲ್ಯಾನ್ ಇದೆ. ಸೊ ನಾನು ಆ್ಯಕ್ಚುಲಿ ಸಾಂಗ್ಲಿಗೆ ಹೋಗಿ ಸಾಂಗ್ಲಿಂದ ಮಿರಾಜ್ಗೆ ಬಂದು ಇಲ್ಲಿಂದ ಪ್ಲ್ಯಾನ್ ಇತ್ತು, ಬಟ್ ಆಲ್ರೆಡಿ ಇಲ್ಲಿ ಡಿಲೇ ಬಂದಿದೆ. ಸೊ ಅದಕ್ಕೆ ನಾನು ಸಾಂಗ್ಲಿಗೆ ಹೋಗ್ತಿಲ್ಲ. ಮತ್ತು ಟ್ರೈನ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಗುರು. 90 to 95% ಇಲ್ಲೇ ಖಾಲಿ ಆಗಿಬಿಟ್ಟಿದೆ. ಸಾಂಗ್ಲಿಗೆ ಅಷ್ಟೊಂದು ಜನ ಹೋಗಲ್ಲ. ಮತ್ತು ಹೇಳಕ್ಕೆ ಹೋದರೆ ಮೊದಲು ಈ ಟ್ರೈನು ಐ ಗೆಸ್ ಕೋವಿಡ್ಗಿಂತ ಮುಂಚೆ KSR ಬೆಂಗಳೂರಿಂದ ಕೋಲ್ಹಾಪುರ್ಗೆ ಹೋಗ್ತಿತ್ತು. ಅದಾದಮೇಲೆ ಏನೋ ಕೋವಿಡ್ ಆದಮೇಲೆ KSR ಬೆಂಗಳೂರಿಂದ ಮಿರಾಜ್ವರೆಗೂ ಮಾಡಿದ್ರು. ಅದಾದಮೇಲೆ ಎಕ್ಸ್ಟೆಂಡ್ ಮಾಡಿ ಸಾಂಗ್ಲಿವರೆಗೂ ಮಾಡಿದಾರಂತೆ. ನನಗೆ ಇನ್ಫಾರ್ಮೇಷನ್ ಅಷ್ಟೊಂದು ಪಕ್ಕವಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ನಾನು ಕರೆಕ್ಟ್ ಇದ್ದರೆ ಕಮೆಂಟಲ್ಲಿ ನನಗೆ ಹೇಳ್ಬಿಡಿ. ಮತ್ತು ಸರಿ, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಏನಾದರೂ ಪದ ಶಬ್ದಗಳು ಏನಾದರೂ ತಪ್ಪಾಗಿದ್ರೆ ನನಗೆ ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಆಲ್ರೆಡಿ ನಮ್ಮ ಟ್ರೈನ್ಗೆ ಟೈಮ್ ಆಗಿದೆ ಡಿಪಾರ್ಟ್ ಹಾಕಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ನೀವು ಸಪೋರ್ಟ್ ತೋರಿಸೋದು ಮರಿಬೇಡಿ, ಮತ್ತು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಮತ್ತು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.